ನಮಸ್ಕಾರ. ಸದ್ಯದಲ್ಲೇ ಜನಗಣತಿ ಶುರುವಾಗಲಿದೆ. ಸರ್ಕಾರಿ ಅಧಿಕಾರಿಗಳು ನಮ್ಮ ಮನೆ ಬಾಗಿಲಿಗೆ ಬಂದಾಗ ಅವರು ಕೇಳುವ ಆ 33 ಪ್ರಶ್ನೆಗಳು ಯಾವುವು ಅಂತ ಯೋಚನೆ ಮಾಡಿದಿರಾ? ಬನ್ನಿ, ಈ ವರದಿಯಲ್ಲಿ ಪ್ರತಿಯೊಂದು ಪ್ರಶ್ನೆಯ ಬಗ್ಗೆನೂ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಯಾಕೆ ಈ ಮಾಹಿತಿ ಬೇಕು, ಇದರಿಂದ ಸರ್ಕಾರ ಏನ್ ಮಾಡುತ್ತೆ ಅಂತ ಎಲ್ಲವನ್ನೂ ನೋಡೋಣ. ನೋಡಿ, ನಾವೀಗ ಮಾತಾಡೋ ಪ್ರತಿಯೊಂದು ಪ್ರಶ್ನೆನೂ ಸರ್ಕಾರದ ಅಧಿಕೃತ ದಾಖಲೆಯಿಂದಾನೇ ತಗೊಂಡಿರೋದು. ಇದು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ಅಧಿಕೃತ ಅಧಿಸೂಚನೆ. ಸೊ ನಾವು ಕೊಡೋ ಮಾಹಿತಿ 100% ಅಧಿಕೃತ ಮತ್ತು ನಿಖರವಾಗಿದೆ. ಹಾಗಾದ್ರೆ ನಮ್ಮೆಲ್ಲರ ತಲೆಯಲ್ಲಿರೋ ಮುಖ್ಯ ಪ್ರಶ್ನೆ ಇದೆ ಅಲ್ವಾ? ಜನಗಣತಿ ಅಧಿಕಾರಿಗಳು ಮನೆಗೆ ಬಂದಾಗ ಅವರು ಯಾವೆಲ್ಲ ಮಾಹಿತಿಗಳನ್ನ ಕೇಳ್ತಾರೆ? ಆ 33 ಪ್ರಶ್ನೆಗಳು ಯಾವುವು? ಅವುಗಳ ಹಿಂದಿರೋ ಉದ್ದೇಶವಾದ್ರೂ ಏನು? ಬನ್ನಿ, ಒಂದೊಂದಾಗಿ ವಿವರವಾಗಿ ನೋಡೋಣ. ಸರಿ, ಮೊದಲು ಭಾಗ 1ರಿಂದ ಶುರು ಮಾಡೋಣ. ಈ ವಿಭಾಗದಲ್ಲಿ ಮುಖ್ಯವಾಗಿ ನಮ್ಮ ಮನೆ ಅಂದ್ರೆ ಅದರ ಭೌತಿಕ ರಚನೆ ಮತ್ತು ಅದರಲ್ಲಿ ವಾಸ ಮಾಡ್ತಿರೋ ಜನರ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಅನ್ನ ಸಂಗ್ರಹ ಮಾಡಲಾಗುತ್ತೆ. ಮೊದಲ 5 ಪ್ರಶ್ನೆಗಳು ಸಂಪೂರ್ಣವಾಗಿ ನಮ್ಮ ಮನೆಯ ಸ್ಟ್ರಕ್ಚರ್ ಬಗ್ಗೆನೇ ಇರುತ್ತೆ. ಅಂದ್ರೆ ಪ್ರಶ್ನೆ 1 ಕಟ್ಟಡ ಸಂಖ್ಯೆ, ಪ್ರಶ್ನೆ 2 ಜನಗಣತಿ ಮನೆ ಸಂಖ್ಯೆ, ಆಮೇಲೆ ಪ್ರಶ್ನೆ 3, 4 ಮತ್ತು 5 ನಿಮ್ಮ ಮನೆಯ ನೆಲ, ಗೋಡೆ ಹಾಗೂ ಮೇಲ್ಛಾವಣಿ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳುತ್ತೆ. ಈ ವಿವರಗಳು ಯಾಕೆ ಬೇಕಪ್ಪ ಅಂದ್ರೆ ಪ್ರತಿ ಮನೆನೂ ನಿಖರವಾಗಿ ಗುರುತಿಸೋಕೆ ಮತ್ತು ದೇಶದಾದ್ಯಂತ ಮನೆಗಳ ಕ್ವಾಲಿಟಿ ಹೇಗಿದೆ ಅಂತ ಅಳಿಯೋಕೆ ಸರ್ಕಾರಕ್ಕೆ ಇದು ಸಹಾಯ ಮಾಡುತ್ತೆ. ಆಯ್ತು, ಮನೆ ಹೇಗಿದೆ ಅಂತ ಗೊತ್ತಾದ್ಮೇಲೆ ಮುಂದಿನ ಪ್ರಶ್ನೆಗಳು ಅಂದ್ರೆ 6ರಿಂದ 9ರವರೆಗೆ ಆ ಮನೆಯನ್ನು ಹೇಗೆ ಬಳಸಲಾಗ್ತಿದೆ ಅನ್ನೋದ್ರ ಬಗ್ಗೆ ಇರುತ್ತೆ. ಪ್ರಶ್ನೆ 6, ಜನಗಣತಿ ಮನೆಯ ಬಳಕೆಯ ಉದ್ದೇಶವೇನು? ಅಂದ್ರೆ ಇದು ವಾಸಕ್ಕ ಅಥವಾ ಬೇರೆ ಉದ್ದೇಶಕ್ಕ ಅಂತ. ಪ್ರಶ್ನೆ 7, ಮನೆಯ ಕಂಡೀಷನ್ ಹೇಗಿದೆ, ಚೆನ್ನಾಗಿದೆಯಾ ಅಥವಾ ಶಿಥಿಲವಾಗಿದೆಯಾ? ಪ್ರಶ್ನೆ 8, ನಿಮ್ಮ ಕುಟುಂಬ ಸಂಖ್ಯೆ. ಮತ್ತು ಪ್ರಶ್ನೆ 9, ಆ ಮನೆಯಲ್ಲಿ ಸಾಮಾನ್ಯವಾಗಿ ಎಷ್ಟು ಜನ ವಾಸವಾಗಿದ್ದೀರಾ ಅಂತ. ಈ ಮಾಹಿತಿ ವಾಸದ ಮನೆಗಳನ್ನ ಮತ್ತು ಕಮರ್ಷಿಯಲ್ ಬಿಲ್ಡಿಂಗ್ಗಳನ್ನ ಬೇರೆ ಬೇರೆ ಮಾಡೋಕೆ ಮತ್ತು ಒಂದು ಕುಟುಂಬದ ಸೈಜ್ ಎಷ್ಟಿದೆ ಅಂತ ತಿಳ್ಕೊಳ್ಳೋಕೆ ಸರ್ಕಾರಕ್ಕೆ ತುಂಬಾನೇ ಮುಖ್ಯ. ನೋಡಿ, ನಾವೀಗ ಮಾತಾಡ್ತಿರೋ ಎಲ್ಲಾ ಪ್ರಶ್ನೆಗಳು ಕೂಡ ಈ ಅಧಿಕೃತ ಫಾರ್ಮ್ನಿಂದಾನೇ ತಗೊಂಡಿರೋದು. ಇಲ್ಲಿ ಸ್ಕ್ರೀನ್ ಮೇಲೆ ನೀವು ಆ ಪ್ರಶ್ನಾವಳಿಯ ಮೊದಲ ಭಾಗವನ್ನೇ ನೋಡಬಹುದು. ಇದು ನಾವು ಚರ್ಚಿಸ್ತಿರೋ ವಿಷಯ ಎಷ್ಟು ಅಧಿಕೃತ ಅನ್ನೋದಕ್ಕೆ ಸಾಕ್ಷಿ. ಈ ವಿಭಾಗದ ಮುಂದಿನ ಪ್ರಶ್ನೆಗಳು ಅಂದ್ರೆ 10ರಿಂದ 15ರವರೆಗೆ ಕುಟುಂಬದ ಯಜಮಾನರ ಬಗ್ಗೆ ಕೇಳಲಾಗುತ್ತೆ. ಪ್ರಶ್ನೆ 10, ಕುಟುಂಬದ ಯಜಮಾನರ ಹೆಸರು. ಪ್ರಶ್ನೆ 11, ಅವರ ಲಿಂಗ. ಪ್ರಶ್ನೆ 12, ಯಜಮಾನರು ಪರಿಶಿಷ್ಟ ಜಾತಿ, ಪಂಗಡ ಅಥವಾ ಇತರ ವರ್ಗಕ್ಕೆ ಸೇರಿದವರ ಅಂತ. ಇದರ ಜೊತೆಗೆ ಪ್ರಶ್ನೆ 13, ನೀವು ವಾಸಿವಿರೋ ಮನೆ ಸ್ವಂತದ ಅಥವಾ ಬಾಡಿಗೆಯದ. ಪ್ರಶ್ನೆ 14, ಮನೆಯಲ್ಲಿ ಒಟ್ಟು ಎಷ್ಟು ವಾಸದ ಕೋಣೆಗಳಿವೆ. ಮತ್ತು ಪ್ರಶ್ನೆ 15, ಆ ಮನೆಯಲ್ಲಿ ಎಷ್ಟು ವಿವಾಹಿತ ದಂಪತಿಗರು ವಾಸವಾಗಿದ್ದಾರೆ. ಈ ಎಲ್ಲಾ ಡೇಟಾ ಸಾಮಾಜಿಕ ಯೋಜನೆಗಳನ್ನ ರೂಪಿಸೋಕೆ ಮತ್ತು ವಸತಿ ಸೌಲಭ್ಯಗಳ ಅಗತ್ಯವನ್ನ ಅರ್ಥ ಮಾಡ್ಕೊಳ್ಳೋಕೆ ನಿರ್ಣಾಯಕವಾಗುತ್ತೆ. ಸರಿ, ಈಗ ಮನೆಯ ಭೌತಿಕ ರಚನೆ, ಅಲ್ಲಿರೋ ಜನರ ಬಗ್ಗೆ ಗೊತ್ತಾಯ್ತು. ಈಗ 2ನೇ ಭಾಗಕ್ಕೆ ಹೋಗೋಣ. ಇಲ್ಲಿ ಮನೆಯೊಳಗಿನ ಜೀವನ ಮಟ್ಟ ಅಂದ್ರೆ ಅಲ್ಲಿ ಸಿಗುವ ಸೌಲಭ್ಯಗಳು ಮತ್ತು ಸೇವೆಗಳ ಬಗ್ಗೆ ಪ್ರಶ್ನೆಗಳಿರುತ್ತೆ. ಇದು ನಮ್ಮ ದೇಶದ ಜನರ ಜೀವನ ಮಟ್ಟವನ್ನ ಅಳೆಯೋಕೆ ಒಂದು ಇಂಪಾರ್ಟೆಂಟ್ ಮಾನದಂಡ. ಈ ಭಾಗದಲ್ಲಿ ನಮ್ಮ ಮೂಲಭೂತ ಸೌಕರ್ಯಗಳ ಬಗ್ಗೆ ಕೇಳಲಾಗುತ್ತೆ. ಪ್ರಶ್ನೆ 16ರಿಂದ 21ರವರೆಗೆ ನೋಡೋದಾದ್ರೆ ಪ್ರಶ್ನೆ 16, ನಿಮ್ಮ ಮನೆಯಲ್ಲಿ ಕುಡಿಯೋ ನೀರಿನ ಮುಖ್ಯ ಮೂಲ ಯಾವುದು? ಪ್ರಶ್ನೆ 17, ಆ ನೀರಿನ ಮೂಲ ನಿಮ್ಮ ಮನೆಯ ಆವರಣದಲ್ಲೇ ಇದೆಯಾ ಅಥವಾ ಹೊರಗಿದ್ಯಾ? ಪ್ರಶ್ನೆ 18, ಬೆಳಕಿನ ಮುಖ್ಯ ಮೂಲ ಯಾವುದು, ಕರೆಂಟಾ ಅಥವಾ ಬೇರೆನಾ? ಪ್ರಶ್ನೆ 19 ಮತ್ತು 20, ಮನೆಯಲ್ಲಿ ಶೌಚಾಲಯ ಇದೆಯಾ? ಇದ್ರೆ ಅದು ಯಾವ ರೀತಿಯದ್ದು? ಮತ್ತು ಪ್ರಶ್ನೆ 21, ಮನೆಯ ತ್ಯಾಜ್ಯ ನೀರು ಎಲ್ಲಿ ಹೋಗುತ್ತೆ, ಅಂದ್ರೆ ಚರಂಡಿ ವ್ಯವಸ್ಥೆ ಹೇಗಿದೆ ಅಂತ. ಸ್ವಚ್ಛ ಭಾರತ್ ಮತ್ತು ಜಲ ಜೀವನ್ ಮಿಷನ್ ತರಹದ ಯೋಜನೆಗಳು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಅಂತ ನೋಡಕ್ಕೆ ಈ ಡೇಟಾ ಅತ್ಯಗತ್ಯ ಅಲ್ವಾ? ಈ ವಿಭಾಗದ ಕೊನೆಯ 3 ಪ್ರಶ್ನೆಗಳು ಅಂದ್ರೆ 22ರಿಂದ 24 ಜೀವನ ಮಟ್ಟದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡುತ್ತೆ. ಪ್ರಶ್ನೆ 22, ಸ್ನಾನದ ಸೌಲಭ್ಯ ಇದೆಯಾ? ಪ್ರಶ್ನೆ 23, ಅಡುಗೆ ಮನೆ ಮತ್ತು LPG ಬಾರ್ PNG ಸಂಪರ್ಕ ಇದೆಯಾ? ಮತ್ತು ಪ್ರಶ್ನೆ 24, ಅಡುಗೆಗೆ ಮುಖ್ಯವಾಗಿ ಯಾಲ ಇಂಧನವನ್ನ ಬಳಸ್ತೀರಾ ಅಂತ. ಈ ಮಾಹಿತಿ ಸರ್ಕಾರ ಇಂಧನ ಸಬ್ಸಿಡಿ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ನೀತಿಗಳನ್ನ ರೂಪಿಸೋಕೆ ಸಹಾಯ ಮಾಡುತ್ತೆ. ಸರಿ, ಸೌಕರ್ಯಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ 3ನೇ ಭಾಗಕ್ಕೆ ಬರೋಣ. ಇಲ್ಲಿ ಒಂದು ಕುಟುಂಬದ ಆರ್ಥಿಕ ಸ್ಥಿತಿಯನ್ನ ಸೂಚಿಸೋ ಆಸ್ತಿಗಳ ಬಗ್ಗೆ ನೋಡೋಣ. ಈ ಭಾಗದಲ್ಲಿ ಸಾಂಪ್ರದಾಯಿಕ ಆಸ್ತಿಗಳಿಂದ ಹಿಡಿದು ಆಧುನಿಕ ತಂತ್ರಜ್ಞಾನದವರೆಗೆ ಎಲ್ಲದರ ಬಗ್ಗೆನೂ ಮಾಹಿತಿ ಸಂಗ್ರಹಿಸಲಾಗುತ್ತೆ. ಇದು ತುಂಬಾ ಇಂಟ್ರೆಸ್ಟಿಂಗ್. ಇದು ನಿಜಕ್ಕೂ ಕುತೂಹಲಕಾರಿ ಅಲ್ವಾ?
ನೋಡಿ, ಒಂದ್ ಕಡೆ ಪ್ರಶ್ನೆ 25ರಲ್ಲಿ ರೇಡಿಯೋ/ಟ್ರಾನ್ಸಿಸ್ಟರ್ ಇದೆಯಾ ಅಂತ ಕೇಳ್ತಾರೆ, ಪ್ರಶ್ನೆ 30ರಲ್ಲಿ ಬೈಸೈಕಲ್ ಇದೆಯಾ ಅಂತಾನೂ ಕೇಳ್ತಾರೆ. ಇವೆಲ್ಲ ಸಾಂಪ್ರದಾಯಿಕ ಆಸ್ತಿಗಳು. ಆದ್ರೆ ಇನ್ನೊಂದ್ ಕಡೆ ಪ್ರಶ್ನೆ 27ರಲ್ಲಿ ಇಂಟರ್ನೆಟ್ ಸಂಪರ್ಕ ಇದೆಯಾ ಅಂತ, ಪ್ರಶ್ನೆ 28ರಲ್ಲಿ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇದೆಯಾ ಅಂತಾನೂ ಕೇಳ್ತಾರೆ. ಅಂದ್ರೆ ಜನಗಣತಿ ಬದಲಾಗ್ತಿರುವ ಭಾರತದ ಸ್ಪಷ್ಟ ಚಿತ್ರಣವನ್ನ ಹಿಡಿದಿಡಕ್ ಪ್ರಯತ್ನಿಸ್ತಿದೆ. ಇದು ದೇಶದ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ನ ಕೂಡ ದಾಖಲಿಸುತ್ತೆ. ಇವುಗಳ ಜೊತೆಗೆ ಇನ್ನೂ ಕೆಲವು ಮುಖ್ಯವಾದ ಆಸ್ತಿಗಳ ಬಗ್ಗೆನೂ ಪ್ರಶ್ನೆಗಳಿವೆ. ಪ್ರಶ್ನೆ 26 ಟೆಲಿವಿಷನ್ ಇದೆಯಾ? ಪ್ರಶ್ನೆ 29 ಟೆಲಿಫೋನ್, ಮೊಬೈಲ್ ಫೋನ್ ಅಥವಾ ಸ್ಮಾರ್ಟ್ಫೋನ್ ಇದೆಯಾ? ಮತ್ತು ಪ್ರಶ್ನೆ 31 ಕಾರು, ಜೀಪ್ ಅಥವಾ ವ್ಯಾನ್ ಇದೆಯಾ? ಈ ಎಲ್ಲ ಡೇಟಾ ದೇಶದ ಜನರ ಆರ್ಥಿಕ ಸ್ಥಿತಿಗತಿ ಮತ್ತು ಕನೆಕ್ಟಿವಿಟಿ ಮಟ್ಟವನ್ನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಕೊನೆಯದಾಗಿ ಅಂತಿಮ 2 ಪ್ರಶ್ನೆಗಳು. ಪ್ರಶ್ನೆ 32 ನಿಮ್ಮ ಕುಟುಂಬದಲ್ಲಿ ಅತಿ ಹೆಚ್ಚಾಗಿ ಸೇವಿಸೋ ಮುಖ್ಯ ಆಹಾರ ಧಾನ್ಯ ಯಾವುದು? ಇದು ದೇಶದ ಆಹಾರ ಪದ್ಧತಿ ಮತ್ತು ಆಹಾರ ಭದ್ರತೆಯನ್ನ ಅಳೆಯೋಕ್ಕೆ ಸಹಾಯ ಮಾಡುತ್ತೆ. ಇನ್ನು ಕೊನೆಯ ಪ್ರಶ್ನೆ 33ನೇ ಪ್ರಶ್ನೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ, ಆದ್ರೆ ಇದು ಕೇವಲ ಜನಗಣತಿಗೆ ಸಂಬಂಧಪಟ್ಟ ಮಾಹಿತಿ ಅಥವಾ ಸಂವಹನಕ್ಕೆ ಮಾತ್ರ ಬಳಸಲಾಗುವುದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಆತಂಕ ಬೇಡ. ಸರಿ, ಈಗ ಎಲ್ಲ 33 ಪ್ರಶ್ನೆಗಳನ್ನೂ ನೋಡಿದ್ವಿ. ಅಂತಿಮವಾಗಿ ಈ ಎಲ್ಲ ಮಾಹಿತಿಯನ್ನ ಯಾಕೆ ಸಂಗ್ರಹ ಮಾಡ್ತಾರೆ? ಈ 33 ಪ್ರಶ್ನೆಗಳು ಯಾಕೆ ಇಷ್ಟು ಮುಖ್ಯ? ಇದರ ಶಕ್ತಿ ಏನು ಅಂತ ಸಂಕ್ಷಿಪ್ತವಾಗಿ ನೋಡೋಣ. ನೋಡಿ, ಇದೇ ಅತ್ಯಂತ ಪ್ರಮುಖವಾದ ಅಂಶ. ನಾವು ಕೊಡುವ ಈ ಡೇಟಾ ಮುಂದಿನ 10 ವರ್ಷಗಳ ಯೋಜನೆಗಳಿಗೆ ಅಡಿಪಾಯ ಇದ್ದ ಹಾಗೆ. ಆರೋಗ್ಯ, ಶಿಕ್ಷಣ, ಮೂಲಸೌಕರ್ಯ ಮತ್ತು ಬೇರೆ ಸಾರ್ವಜನಿಕ ಸೇವೆಗಳು ಎಲ್ಲವನ್ನೂ ಪ್ಲಾನ್ ಮಾಡೋಕೆ ಈ ಮಾಹಿತಿ ಬೇಕೇ ಬೇಕು. ಎಲ್ಲಿ ಹೊಸ ಶಾಲೆ ಕಟ್ಟಬೇಕು, ಎಲ್ಲಿ ಆಸ್ಪತ್ರೆ ಬೇಕು, ಯಾವ ಪ್ರದೇಶಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಹೆಚ್ಚು ಬೇಕು, ಈ ಥರದ ಎಲ್ಲ ನಿರ್ಧಾರಗಳನ್ನ ಈ ಡೇಟಾ ಆಧಾರದ ಮೇಲೇನೆ ತಗೊಳ್ಳೋದು. ಹಾಗಾಗಿ ನಾವೀಗ ಈ ವಿಶ್ಲೇಷಣೆಯನ್ನ ಒಂದು ಮುಖ್ಯವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ. ನಾವೆಲ್ಲರೂ ಈ ಜನಗಣತಿಯಲ್ಲಿ ಭಾಗವಹಿಸಿ ಕೊಡುವ ಈ ಮಾಹಿತಿ ಮುಂದಿನ 10 ವರ್ಷಗಳಲ್ಲಿ ನಮ್ಮ ಕರ್ನಾಟಕದ ಭವಿಷ್ಯವನ್ನ ಹೇಗೆ ರೂಪಿಸಬಹುದು? ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ. ಈ ರೀತಿಯ ಅಧಿಕೃತ ಮಾಹಿತಿ ಆಧಾರಿತ ಸ್ಪಷ್ಟ ವಿಶ್ಲೇಷಣೆಗಳನ್ನ ನೀವು ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಮತ್ತು ಮುಂದಿನ ಎಲ್ಲಾ ಪ್ರಮುಖ ಅಪ್ಡೇಟ್ಗಳಿಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.